ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು 10 ಗಂಟೆ ಆಗಿದೆ. ತೋಟಕ್ಕೆ ಬಂದಿದ್ದ ಬೆಳಗಿನ ಜಾವ ಒಂದು 6 ಗಂಟೆಗೆಲ್ಲ ತೋಟಕ್ಕೆ ಬಂದರೆ ಆವಾಗ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಯಾಕಂತ ಹೇಳಿದ್ರೆ ಹಾಗಲಕಾಯಿ ಕೊಯ್ದಿದ್ದೀವಲ್ವ, ನಿನ್ನೆ ಸಂಜೆನೇ ತೋರಿಸಿದ್ದೀನಿ. ನಿನ್ನೆ ವೀಡಿಯೋನಲ್ಲಿ ಆಲ್ಮೋಸ್ಟ್ ಅದನ್ನು ಪ್ಯಾಕ್ ಮಾಡೋದ್ರಲ್ಲೇ ಸೇರೋಯ್ತು. ಇವಾಗ ಸ್ವಲ್ಪ ಇದೆ, ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ಇದೆ. ಇವಾಗ ವ್ಲಾಗ್ನ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ವ್ಲಾಗ್ನ ಶುರು ಮಾಡಿದ್ದೀನಿ ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೇವಿ ನಾನು ಮತ್ತೆ ನಮ್ಮಮ್ಮ. ಬಿಸಿಲು ಬಂದದೆ ತೆಗಿಯಮ್ಮ. ಹಾಯ್, ಬಿಸಿಲು ಬಂದ್ರೂ ಕಟ್ಕೋಬೇಕ ತಲೆಗೆ ಬಟ್ಟೆ ಸ್ವೆಟ್ರು. ಬೆಚ್ಚಗಿರ್ಬೇಕು. ಯಾಕ ಕಂಬ್ಳಿ ಕುಬ್ರ ಹಾಕೊಂಬಿಡು, ಬಂದು ಎತ್ಕೊಬಂದು ಮನೆಯಿಂದ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀವಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ರೈತನಿಗೆ ಏನಾದ್ರು ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಇದ್ರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ ಸಾಕು ನಮಗಷ್ಟೇ. ನೀವು ಲೈಕ್ ಮಾಡಿದಷ್ಟು ಇನ್ನೊಂದಷ್ಟು ವಿಡಿಯೋ ಮಾಡಬೇಕು, ಇನ್ನೊಂದು ಚೆನ್ನಾಗಿರೋಷ್ಟು ವಿಡಿಯೋ ಮಾಡಬೇಕಂತ ನಮಗೂ ಕೂಡ ಆಸೆ ಇರುತ್ತೆ. ಓಕೆ, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ, ನಿಮಗೂ ಕೂಡ ಆಸೆ ಇದೆ ಈ ಕೆಲಸ ನೋಡ್ಬೇಕಂತ. ಓಕೆ ಬನ್ನಿ, ಅಲ್ಲಿ ಇರ್ತೀನಿ. ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ತೀವಿ, ನಿಮ್ಮ ಪಾಡಕ್ಕೆ ನೋಡಿ ಎಂಜಾಯ್ ಮಾಡಿ. ಅಮ್ಮ, ಸ್ಮೈಲ್ ಪ್ಲೀಸ್. ಸ್ವಲ್ಪ ನಗಿ, ಹಲ್ಲುಗಳು ಬಿಡು ಅಮ್ಮ, ಬಿಡ್ಬೇಡ. ಎಲ್ಲಡ್ಕೆ ಹಾಕಿರೋ ಕೆಂಪೋಗೋದೆ ನೀನು ಅಲ್ಲು. ಆಮೇಲೆ ಯಾರನ್ನ ದಿಗ್ಲು ಬಿದ್ದುಬಿಡೋರು ಗಾಚಾರ. ಅಲ್ಲಿ ವಿಡಿಯೋ ಆತೈತೆ, ಕರೆಕ್ಟಾಗಿ ಎತ್ಕೊಡು. ಹ್ಞೂ, ಕೋತಾಗಿ ಎತ್ಕೊಟ್ಟೆ ಯಾಗಲ್ ಕೈಗೆ ಹೊಡಿತೀನಿ. ಹುಷಾರು, ಮೊದಲೇ ನಾನು ಸರಿ ಇಲ್ಲ. ತಿಂದು ಜಾಸ್ತಿ ಇದೆಯಲ್ಲ, ಮನೆ ಇರ್ತಿರೋದೆಲ್ಲ ಇನ್ನೊಂದು ಸತಿ ತಿಂದು ಯಾವ್ದು ಥರ ಸಣ್ಣ ಪಿಂಡಿಗಳು ಇಳಿಸ್ಬಿಟ್ರೆ ನೀಟಾಗಿ ಸ್ಟ್ರೈಟಾಗಿ ಇಳಿತದೆ. ಯಾವಾಗ ಸಣ್ಣ ಪಿಂಡಿಗಳು ಇಳಿಸಲ್ಲ, ಎಲ್ಲ ಗೊಂಕ್ರು ತಿರುಗ್ತವೆ. ಅಲ್ಲಿ ಕೆಳಗಡೆ ಇಳಿಯೋಕೆ ಜಾಗ ಇಲ್ಲಲ್ಲ. ಅಲ್ಲೇ ತಿರ್ಕೊಂಡು
ಬಿಟ್ಟು ರಮೇಶ್ ಹತ್ರ ಇರೋ ಕಾಯಿಗಳು ಕೊಯ್ಕೊಂಡ ಬಾಬು ಕೆಳಗಡೆ ಕೂತಿದ್ಮೇಲೆ ಯಾಕ ರಮೇಶ್ ಹತ್ರ ಅದಕ್ಕೆ ಕೊಯ್ಯೋದು ಅವ ಅದಕ್ಕೆ ಕೊಯ್ದಿರೋದು. ಇವಾಗ ಎದ್ದೋಗ ಬಾರ ಅಂತ ಹೇಳು. ಅಯ್ಯೋ ಈ ಕಡೆ ಕೊಯ್ಯೋದು ನಾನು ಜೋಸ್ತಾ ಇರೋದು. ಹಾಂ ಅಲ್ಲ ಇಂಕಿ ನಡುವೆ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗ್ತಾಯಿದ್ದೆ ಬಿಡು, ಏನು ಮಾಡೋಕ್ಕಾಗಲ್ಲ. ಹಾಂ ಎಲ್ಲ ಇನ್ನೊಂದೆರಡು ಕಡ ಓದ್ತಾ ಇದೆಯಾ ಬಾಂಗ್ಲಾದೇಶ. ಅದು ಏನನ್ನ ಮಗನ ನಿಂಗೆ ಪಾಠ ಹೇಳ್ಕೊಟ್ಟಿದ್ದ? ಕರ್ಕಬ ಹೇಳ್ತೀನ ನನ್ನ ಮಗನ್ನ. ಹೋಗೋ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು ಫ್ರೆಂಡ್ಸ್. ಸಮಯ ಬಂದು 11 ಗಂಟೆ ಆಯಿತು. ಏನಂದರೆ ಒಂದೊಂದು ಟೈಮು ನಾವಿನ್ನೂ ಬಾಕ್ಸ್ ರೆಡಿ ಮಾಡಿರಲ್ಲ, ಊರಿಗೆ ಮುಂಚೆ ಬಂದು ಕಾಯ್ಕೊಂಡು ಕುತ್ಕೊತಾರೆ, ಗಾಡಿಗಳು ಬಂದ್ಬಿಡ್ತೈತೆ ಅವಾಗಲ. ಏನಂತ ಹೇಳಿದ್ರೆ ಆ ಗಾಡಿ ಬಂದಿದೆ ಅಂತ ಹೇಳಿದ್ರೆ ಅವಾಗ ಕೈ ಕಾಲು ಆಡೋದಿಲ್ಲ. ಆಲ್ಮೋಸ್ಟ್ ಗಾಡಿ ಬರ್ದಿದ್ದ ಟೈಮಾಗಿ ಎಷ್ಟೋ ಕೆಲಸ ಮಾಡ್ತೀವಿ, ಗಾಡಿ ಬಂದು ನಿಂತಿದೆ ಅಂತ ಹೇಳಿದ್ರೆ ಅಯ್ಯೋ ಗಾಡಿ ಬಂದು ನಿಂತ್ಕೊಂಡೈತು, ಅವ್ರು ಅರ್ಜೆಂಟ್ ಮಾಡ್ತಾ ಇರ್ತಾರೆ, ಅವ್ರು ಅವಸರ ಮಾಡ್ತಾ ಇರ್ತಾರೆ, ಕೈ ಕಾಲು ಆಡೋದಿಲ್ಲ. ಇವತ್ತು ಬೇಗ ಆಯಿತು, ಇನ್ನು ಅವರೇ ಬಂದಿರಲಿಲ್ಲ, ಬಂದೇ ಇಲ್ಲ ಆಲ್ಮೋಸ್ಟು. ಓಕೆ, ಸಮಯ ಬಂದು 11 ಗಂಟೆ ಆಗಿದೆ, ಹೊಟ್ಟೆ ಬೇರೆ ಸ್ಯಾನೆ ಹಸಿದೈತೆ. ಬನ್ನಿ ಊಟ ಮಾಡೋಣ. ಇವತ್ತು ನಾಷ್ಟ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆನೇ ನಮ್ಮಮ್ಮ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಲೇ ಅಮ್ಮ, ನೀನೊಬ್ಬಳು ತಾಯಿನ ಅಲ್ಲ, ನೀನೊಬ್ಬಳು ತಾಯಿನ ಮಗನ ಬಿಟ್ಟು ತಿಂತಾ ಇದ್ದೀಯ? ಹಾಂ, ಇವತ್ತು ನಮ್ಮ ಮನೇಲಿ ಬಂದು ನೋಡ್ತಾ ಇರ್ಬೋದು ಚಿತ್ರಾನ್ನ. ಅಮ್ಮ ನಂಗೂ ಹಾಕಮ್ಮ, ಹೊಟ್ಟೆ ಶಾಣೆ ಹಸಿತೈತಿ. ಇಲಿಗಳು ಯಜ್ಞಗಳು ಎಲ್ಲ ಓಡಾಡ್ತವೆ. ಬೆಳಿಗ್ಗೆ ಯಾವುದೋ ಸ್ವಲ್ಪ ಕಾಫಿ ಕುಡ್ಕೊಂಡು ಬಂದಿದ್ದು, ಅದು ಮೈಲೇಜೇ ಬರೋಲ್ಲ ನನ್ನ ಮಗಂತ. ಸ್ವಲ್ಪ ಹಾಕು, ಸ್ವಲ್ಪ ಹಾಕು, ಸಾಕು 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 ಬಿಡು. ಕುಮ್ಮರಿಸ್ತಾ ಹೋಗ್ತೀಯ ನೀನೇನ ಹೋಟ್ಲ್ ಮಡಗಿ ನೀನೇನ ಬಿಟ್ಬಿಟ್ರೆ ಏನೋ ಅಕ್ಕಪಕ್ಕದಾಗ ಹೋಟ್ಲ್ ಬಿಸ್ನೆಸ್ಸೇ ನಡೆಯಲ್ಲ. ಬರೋರಿಗೆಲ್ಲ ಕುಮ್ಮರಿಸಿ ಕಳಿಸ್ತಾ ಇರ್ತೀಯ. ಹೋಟ್ಲ್ ನಡೆಸೋನಂತ ಓನರು ಮುಂಡ ಮುಚ್ಕೊಂಡು ಹೊರಟೋಗ್ಬೇಕು. ಫ್ರೆಂಡ್ಸ್, ಗಾಡಿ ಬಂತು, ಲೋಡ್ ಮಾಡಿದ್ದು ಆಯಿತು. ಇನ್ನು ಬೇರೆ ಪಾಯಿಂಟ್ ಹಿಡ್ಕೋಬೇಕು. ಇನ್ನು ಇಷ್ಟು ಗ್ಯಾಪ್ ಇದೆ, ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಅವರು ಕೂಡ ಮಾರ್ಕೆಟ್ ಕಡೆ ಹೊರಡಬೇಕು. ಓಕೆ, ನಮ್ಮ ಕೆಲಸ ಮುಗೀತು ಕಣ್ರಿ. ತೋಟದ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದೆ ಚಿಕನ್ ಅಂಗಡಿಗೆ ಚಿಕನ್ ನೋಡ್ಸ್ಕೊಂಡು ಹೋಗೋಕ್ಕೆ. ಯಾಕಂತ ಹೇಳಿದ್ರೆ ಇವತ್ತು ಸಂಡೇ ಕಣ್ರಿ. ಈಗ ಸಮಯ ಬಂದು 1 ಗಂಟೆ 11 ನಿಮಿಷ ಆಗಿದೆ. ಕರೆಂಟು ಕೂಡ ಬಂದಿದೆ. ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ, ಓಡ್ತೈತೆ ಕಣ್ರಿ. ನೋಡ್ತಾ ಇದ್ದೀರಲ್ವ, ಕರೆಂಟ್ ಬಂದಿದೆ. ಮೋಟ್ರ್ ಇವಾಗ ತಾನೇ ಆನ್ ಮಾಡಿದೆ. 12:30 ಬಂತು ಆಲ್ಮೋಸ್ಟು. ಆದರೆ ನಾನು ಬಂದಿದ್ದು ಸ್ವಲ್ಪ ಲೇಟು. ಯಾಕಪ್ಪ ಅಂದರೆ ಚಿಕನ್ ಹೊಡ್ಸ್ಕೊಬರ್ಬೇಕಾಗಿತ್ತು. ಇವತ್ತು ಭಾನುವಾರ ಬೇರೆ, ನಾಳೆಗೆ ಎಲ್ಲ ಕಸರೆ ಇದ್ದೋಗಿರುತ್ತೆ. ಅದರಲ್ಲಿ ಏನಂತ ಹೇಳಿದ್ರೆ ನಾವು ಆಗಲ್ ಗಿಡದಲ್ಲಿ ಕೆಲಸ ಮಾಡೋದು. ಆಗಲ್ ಗಿಡದಲ್ಲಿ ಕೆಲಸ ಮಾಡಿದ್ರೆ ಬಾಯೆಲ್ಲ ಕಸರೆ, ವಾರಕ್ಕೊಂದು ಸರಿ ಆದರೂ ತಿನ್ನಲೇಬೇಕು. ಬಾಯಿ ಖಾರ ಮಾಡ್ಕೋಬೇಕು, ಇಲ್ಲಾಂದರೆ ನಾಳೆಗೆ ಎಲ್ಲ ಬರ್ಗೆಟ್ಟೋಗಿರ್ತೈತೆ ಅಲ್ವಾ, ಅದಕ್ಕೆ. ಓಕೆ, ಇನ್ನು ಕರೆಂಟ್ ಬಂತು. ಇವಾಗ ನೀರು ಬಿಟ್ಟಿದ್ದೀನಿ. ಸಂಜೆ ಬಂದು ಇದು ಕಾಯಿ ಕೊಯ್ಬೇಕು, ಮತ್ತು ಇನ್ನೊಂದು ಅರ್ಧ ಇದೆಯಲ್ಲ ಅದು ಕಾಯಿ ಕೊಯ್ಬೇಕು. ತಿರ್ಗಿ ನಾಳೆ ಬೆಳಗ್ಗೆ ಒಂದಷ್ಟು ಕೊಯ್ಕೊ, ನಾಳೆ ಇದು ಮಾರ್ಕೆಟ್ಗೆ ಕಳಿಸ್ಕೊಡು. ನಾಳೆನೇ ಇವತ್ತು ಸಂಜೆ ಅಷ್ಟು ಕೊಯ್ದು ಮಾಡ್ಕೊಂಡ್ರೆ ತಿರ್ಗಿ ನಾಳೆ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕೆ ಸೇರೋಗುತ್ತೆ. ಹಾಗಾಗಿ ಇವತ್ತು ಸಂಜೆ ಸ್ವಲ್ಪ ಕೊಯ್ದು ಮಾಡ್ಕೊಬೇಕು. ಸಂಜೆ ಕೊಯ್ಬೇಕಂದ್ರೆ ಇವಾಗ ನೀರು ಬಿಟ್ಟರೆ ಸಂಜೆ ಮತ್ತು ಬೆಳಗ್ಗೆ ಕಾಯಿ ಬಂದು ಫ್ರೆಶ್ ಆಗಿರುತ್ತೆ. ಹಾಗಾಗಿ ಈಗ ಸಮಯ ಬಂದ 5:45. ಇವಾಗ ಏನಪ್ಪ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಮಾಮೂಲಿ ಕಾಯಿ ಕೊಯ್ತಾ ಇದ್ದೀವಿ ಕಣ್ರಿ. ಇನ್ನೇನಾಯಿತು, ಇದು ಇನ್ನೊಂದು ಸ್ವಲ್ಪ ಇದೆ, ಇದು ಬೆಳಗ್ಗೆ ಕೊಯ್ಕೊಂಡು ಮಾರ್ಕೆಟ್ಗೆ ಹಾಗಲಕಾಯಿನ ಕಳಿಸ್ಕೊಡ್ಬೇಕು. ಇನ್ನೇನು ಮುಗೀತಾ ಬಂದಿದೆ. ಇಲ್ಲಿ ಗಂಟ ಕೊಯ್ದ್ರೆ ಇನ್ನು ಇಷ್ಟಿದೆ, ಇದು ಬೆಳಗ್ಗೆ ಕೊಯ್ಕೊಂಡು ಮಾರ್ಕೆಟ್ಗೆ ಕಳಿಸ್ಕೊಡೋಣ. ಓಕೆ, ಇಷ್ಟೊತ್ತು ಗಂಟೆ ಆಯಿತು ಕೆಲಸ. ಇನ್ನು ಮನೆ ಕಡೆ ನಾವು ಕೂಡ ಹೊರಡೋದು. ಯಾಕಂದರೆ ಬೆಳಗ್ಗೆಯಿಂದ ಮಾಡಿ ನಮಗೂ ಕೂಡ ಸಾಕಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ಫಟಾಫಟ್ ಅಂತ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳೀಲಿ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಒಂದು ಮನಸ್ಸಿದ್ರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ ಸಾಕು. ಅದೇ ನಮಗೆ ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.